ಈಗ ರೈತರನ್ನ ಮಾತಾಡ್ಸಿದ್ದಾತು. ಈಗ ಒಂದು ಇಲ್ಲಿ ನಂದಗೋಕುಲ ಹಳ್ಳಿ ಅಂತ ಐತಿ. ಸೊ ಇಲ್ಲಿ ಬಂದೇವಿ, ಇಲ್ಲಿ ಜನಸಾಮಾನ್ಯರನ್ನ ಕೇಳೋಣಂತ, ಅವ್ರದ್ದೇನು ಅಭಿಪ್ರಾಯ ಐತಿ ನೋಡೋಣ. ಇಲ್ಲಿ ಎಲ್ಲ ಥರದ ಅಂಗಡಿ, ಆಮೇಲೆ ಕಟ್ಟಿಗೆಲ್ಲ ಮಂದಿ ಕುಂತಾರ, ಹೆಣ್ಮಕ್ಳು ಅದಾರ. ಸೊ ಅವ್ರಿಗೆ ಏನೇನು ಸಹಾಯ ಆಗೈತಂತ ನೋಡೋಣಂತ ಬರ್ರಿ. ಈಗ ಲೋಕಸಭಾ ಚುನಾವಣೆ ಬರಾಕತ್ತೈತಲ್ರಿ, ನೀವು ಯಾರಿಗೆ ಮತ ನೀಡ್ತೀರಿ? ನಾವು ಯಾರಿಗೆ ನೋಡಿ ಮನಸ್ಸಿಗೆ ಯಾರು ಬರ್ತೈತೆ ಅವ್ರಿಗೆ ನೀಡ್ತೀವಿ. ಮನಸ್ಸಿಗೆ ಯಾರು ಬರ್ತೈತವ್ರಿ? ಯಾರಿಗೆ ನಿಮ್ಗೆ ಯಾರು ಸಹಾಯ ಮಾಡ್ಯಾರ ಅವ್ರಿಗೆ ನೀಡ್ಬೇಕಲ್ರಿ ನೀವು ಮತ? ಮತ್ತೆ ಅವ್ರಿಗೆ ನೀಡೋದಲ್ರಿ. ಮತ್ತೆ ಈಗ ನಮ್ಗೆ ಯಾರು ಸಹಾಯ ಮಾಡಿರ್ತಾರಲ್ರಿ ಅವ್ರಿಗೆ ನಾವು ನೀಡ್ಬೋದು. ನಿಮ್ಗೆ ಯಾರು ಸಹಾಯ ಮಾಡ್ಯಾರ ಅಂತ ಅನಿಸ್ತೈತ್ರಿ? ನಮ್ಗೆ ಇವರು ಚೇರ್ಮನ್ ಮಾಡ್ಯಾರ. ಹೌದ್ರಿ? ಬಿಜೆಪಿನ ಕಾಂಗ್ರೆಸ್? ಬಿಜೆಪಿನ ಅಂದ್ರ ದೇಶದ ಇದಕ್ ನೋಡಿದ್ರೆ ಮೋದಿ ಅವ್ರು ಬರ್ಬೇಕು ಅನಿಸ್ತೇನ್ರಿ ನಿಮ್ಗೆ? ಯಾರು ಬಂದ್ರು ಅಷ್ಟೇ ರೀ ನಮ್ಗೆ. ಅವ್ರು ಬಂದ್ರು ಅಷ್ಟೇ, ಇವ್ರು ಬಂದ್ರು ಅಷ್ಟೇ. ಸೊ ನಿಮ್ಗೆ ಏನ್ ಅನಿಸ್ತೈತ್ರಿ, ಯಾರಿಗೆ ಮತ ನೀಡಿದ್ರ? ನಮಗೆ ಬಿಜೆಪಿ ಬಂದ್ರೆ ನಮ್ಗೆ ಅನುಕೂಲ ಅದ ರೀ. ಅನುಕೂಲ ಅದ ರೀ. ನಾವು ಏನೇನು ಅನುಕೂಲ ಮಾಡಿಕೊಟ್ಟಾರ್ರಿ ಅವ್ರು ನಿಮಗೆ? ಎಲ್ಲ ನೀರಿಂದು ಮನೆ ಸೌಕರ್ಯ ಅವು ಎಲ್ಲ ಸ್ವಂತ ಮನೆ ಮಾಡಿಕೊಟ್ಟಾರೆ. ಹೌದ್ರಿ? ಕಾಂಗ್ರೆಸ್ ಬಂದ್ಮ್ಯಾಗ ಅವ್ರೇನ್ ಮಾಡ್ಕೊಟ್ಟಾರ್ರಿ? ಕಾಂಗ್ರೆಸ್ ಈಗ ಬಂದೇನಂದ್ರೆ ಅವಾಗ ಇವೆಲ್ಲ ಫ್ರೀ ಮಾಡ್ಯಾರ. ಕರೆಂಟ್ ಫ್ರೀ ಅವೆಲ್ಲ ನಿಮ್ಮ ಮನ್ಯಾಗ ಇದು ಚಲೋ ಅದ ಮೇಡಮ್, ಸಹಾಯ ಸಿಗಾತೈತ್ರಿ? ಈಗ ನಾವು ಹಾಕೋದಂದ್ರೆ ಈಗ ಸಲ ನಾವು ಬಿಜೆಪಿಗೆ ಓಟ್ ಹಾಕ್ತಾರೆ. ಯಾರು ನಿಂದಿರ್ರಿ. ಅದು ಗ್ಯಾರಂಟಿ ಸ್ಕೀಮ್ ಮಾಡ್ಕೊಟ್ರು ಬಿಜೆಪಿಗೆ ಹಾಕ್ತಿರಿ ಅಲ್ಲ? ನಿಮ್ಗೆ ಯಾರಿಂತರ ಭಾಳ ಸಹಾಯ ಆಗೈತಿ? ಯಾರಿಗೆ ನೀವು ಮತ ನೀಡ್ತೀರಿ ಈ ಸತಿ? ಆಗ್ಲಾಗ ಹೇಳಿದ್ನಲ್ರಿ, ಕಾಂಗ್ರೆಸ್. ಮತ್ತೆ ಅದು ಬೀಳಿ ಎಳ್ಳಿ ಕಾಂಗ್ರೆಸ್ ಅಂತೀರಿ. ಸೊ ನಿಮ್ಗೆ ಎಲ್ಲ ಪ್ರತಿ ತಿಂಗಳ ನಿಮ್ಗೆ ರೊಕ್ಕ ಮತ್ತು ಇದು ಎಲ್ಲ ಚಲೋ ಕರೆಕ್ಟಾಗಿ ಬರತೈತ್ರಿ? ಬರ್ತೈತಿ. ಸೊ ಬಿಜೆಪಿ ಇದ್ದಾಗ ಬರ್ತಿದ್ದಿಲ್ಲನ್ರಿ ರೊಕ್ಕ? ಎಲ್ಲಿ ಐತಿರಿ? ಎಲ್ಲಿ ಬರ್ತಿದ್ದಿಲ್ಲ? ಒಂದ್ಸತಿನೂ ಬಂದಿಲ್ಲ? ಬಿಜೆಪಿದು ಏನು ಕೊಟ್ರಿ ನಮ್ಗೆ? ಏನೂ ಕೊಟ್ಟಿಲ್ಲ. ಅದು ನಾವು ಇವಾಗ ಈ ಗೋಕುಲ ಹನುಮಪ್ಪಗ ಕೈ ಎತ್ತಿ ಹೇಳ್ತೀವಿ. ನಾವಂತೂ 10 ಪೈಸಾ ತಿಂದಿಲ್ಲ ಬಿಜೆಪಿ ಅಂತ. ಅದಕ್ಕೆ ನೀವು ಕಾಂಗ್ರೆಸ್ಸಿಗೆ ಹಾಕ್ತೀರಿ? ಮತ್ತೆ ಏನು ಮಾಡಿ. ಇಲ್ಲೇ ಹೆಣ್ಮಕ್ಳು ಕುಂತಾರ, ಅವರಿಗೆ ಎಲ್ಲ ಗ್ಯಾರಂಟಿ ಸ್ಕೀಮ್ ಕೊಟ್ಟಾರಲ್ಲ, ಅವ್ರಿಗೆ ಕೇಳೋಣಂತ, ಅದ್ರ ಬಗ್ಗೆ ಏನು ವಿಚಾರ ಮಾಡ್ತಾರಂತ ತಿಳ್ಕೊಳ್ಳೋಣಂತ ಬರ್ರಿ. ಈಗ ಲೋಕಸಭಾ ಚುನಾವಣೆ ಬರತೈತಲ್ರಿ, ಈಗ ಕಾಂಗ್ರೆಸ್ದವ್ರು ಇಷ್ಟು ನಿಮ್ಗೆ ಗ್ಯಾರಂಟಿ ಸ್ಕೀಮ್ ಕೊಟ್ಟಾರ, ಎಲ್ಲ ಮಾಡ್ಯಾರ. ನೀವು ಯಾರಿಗೆ ಮತದಾನ ಮಾಡ್ಬೇಕಂತೀರಿ? ಕಾಂಗ್ರೆಸ್ಸಿಗ ಬಿಜೆಪಿಗೆ? ಕಾಂಗ್ರೆಸ್ ಇಂದ ಏನೇನು ಸಹಾಯ ನಿಮ್ಗೆಲ್ಲ ಕರೆಕ್ಟಾಗಿ ಆಗತೈತ್ರಿ? ಏನು ಆಗ್ತದ್ರಿ? 2,000 ರೂಪಾಯಿ ಹಾಕಾಕತ್ತಾರ. ಏನು ಅದು ಸರಿ ಬರವಲ್ಲ, ಏನಿಲ್ಲ. ರೇಷನ್ ಸರಿ ಬರವಲ್ಲ. ನಾವು ಬಡವ್ರು ದುಡ್ಕೊಂಡು ತಿನ್ನೋರು ಬಾಡಿಗೆ ಮನ್ಯಾಗ ಅದೇವ್ರಿ. ಮತ್ತೆ ಅಂದ್ರೂ ಕಾಂಗ್ರೆಸ್ಗೆ ಹಾಕ್ತೀರಿ? ಅಂದ್ರೂ ಕಾಂಗ್ರೆಸ್ಗೆ ಹಾಕ್ತೀರಿ? ನೋಡೋದ್ರಿ ಯಾರ್ಯಾರು ಹಾಕೋದೇನು. ಹಾಕಿಸ್ಕೊಂಬಿಟ್ಟ ಅಷ್ಟೇ ರೀ. ಈಗ ಹಾಕಿಸ್ಕೊಂಡಿಂದ ಯಾರು ಅಂತಾರ ಅವ್ರು? ಹ್ಞೂ ರೀ, ಹಾಕಿಸ್ಕೊಂಡು ನಾವು ಬಾಡಿಗೆ ನೋಡ್ರಿ, ಬಾಡಿಗೆ ತುಂಬಬೇಕು, ಹೊಟ್ಟಿ ತುಂಬ್ಕೋಬೇಕು, ದುಡ್ಡು ತಿನ್ಬೇಕ್ರಿ. ನಮ್ದು ಹೊಲ ಇಲ್ಲ, ಮನಿ ಇಲ್ಲ, ಏನಿಲ್ರಿ ನಮ್ದು. ಬಿಜೆಪಿ ಇದ್ದಾಗ ಚಲೋ ಐತೆ, ಕಾಂಗ್ರೆಸ್ ಬಂದಾಗ ಚಲೋ ಐತೆ? ಕಾಂಗ್ರೆಸ್ ಒಂದ್ ಲೆಕ್ಕ ಕಾಂಗ್ರೆಸ್ನ ಅಡ್ಡಿಲ್ ಬಿಡ್ರಿ. ಹೌದ್ರಿ? ಮತ್ತ ಕಾಂಗ್ರೆಸ್ಸಿಗೆ ಅಲ್ರಿ? ಅಲ್ರಿ ಆಗ್ತೇವ್ರಿ. ಒಂದ್ ಬಡವ್ರಿಗೆ ಇದು ಮಾಡ್ಬೇಕಲ್ರಿ, ಸಹಾಯ ಮಾಡ್ಬೇಕು. ಕರೆಕ್ಟ್ ಬಡವ್ರಿಗೆ ಸಹಾಯ ಮಾಡಿಲ್ಲ ಅಂತೀರೇನ್ರಿ? ಮೋದಿ ಅವ್ರು ಏನ್ ಮಾಡ್ಯಾರ? ತಮ್ಮ ಇದಕ್ಕ ತಾವ್ ಮಾಡ್ಕೊಂಡಾರ್ರಿ. ಅವ್ರ ಇದಕ್ಕ ಮಾಡ್ಕೊಂಡಾರ್ರಿ. ಈಗ ಮತ್ ಮೊನ್ನೆ ರಾಮ ಮಂದಿರ ಎಲ್ಲ ಮಾಡಿದ್ರ, ಅದ್ರ ಖುಷಿ ಇಲ್ರಿ? ಅಲ್ಲಿ ಖುಷಿ ಐತ್ರಿ ಮೇಡಮ್ ಅವ್ರ, ಅಲ್ಲೇ ಐತ್ರಿ ಅದು ಖುಷಿ. ಅಂದ್ರೆ ನಮ್ಗೆ ಇಲ್ಲಿ ಬಡವ್ರಿಗೆ ಏನ್ ಮಾಡ್ಬೇಕ್ರಿ? ನಾವು ದುಡ್ಡು ತಿನ್ನು ಮಠ ಗತಿಲ್ರಿ. ಅವ್ರವ್ರ ಇದಕ್ಕೆ ಅವ್ರು ರಾಮ ಮಂದಿರ ಕಟ್ಕೊಂಡು ರೋಡ್ ಮಾಡ್ಕೊಂಡು ಮಾಡ್ಕೊಂಡ್ರಿ. ನಾವ್ ಏನ್ ಮಾಡ್ಬೇಕ್ರಿ ಮೇಡಮ್? ರಾಮ ಮಂದಿರ ಜೊತೆ ನಮ್ಗೂನು ಸಹಾಯ ಮಾಡ್ಲಿ ಅಂತ ನೀವು ಬಯಸ್ತೀರಿ? ಹ್ಞೂ ರೀ ಮೇಡಮ್. ಯಾರ ಕಡೆ ಅಂತ ನಿಮ್ಗೆ ಸಹಾಯ ಬಾಳ ಆಗೈತ್ರಿ? ಮೋದಿ ಮಾಡ್ಯಾರಲ್ರಿ ಅವರು ಎಲ್ಲ ಕಡೆ. ಹೌದ್ರಿ? ಮೋದಿ ಮಾಡ್ಯಾರ್ರಿ. ಮೋದಿಗೆ ಮಾಡ್ತೀರಿ ಓಟ್? ಎಲ್ಲರಿಗೂ ಮಾಡೋನ್ರಿ. ಎಲ್ಲರಿಗೂ ಮಾಡಕ್ ಬರಂಗಿಲ್ರಿ. ಗ್ಯಾರಂಟಿ ಸ್ಕೀಮ್ ಕೊಟ್ಟಾರಲ್ರಿ, ಅದ್ರ ಬಗ್ಗೆ ಏನು ನಿಮ್ಗೆ? 2,000 ರೂಪಾಯಿ ಬರ್ತೈತ್ರಿ ತಿಂಗಳ? ಬರ್ತೈತಿ. ತಿಂಗಳ ಬರ್ತೈತಿ? ಅಂದ್ರೂ ಬಿಜೆಪಿಗೆ ಓಟ್ ಹಾಕ್ತೀರಿ? ನೀವ್ ಯಾರಿಗೆ ಮತದಾನ ಮಾಡ್ತೀರಿ ಈ ಸರ್ತಿ? ಮತ್ತು ಇವರು ಎಲ್ಲ ಹೆಲ್ಪ್ ಮಾಡತ್ತಾರಲ್ರಿ. ಯಾರ್ರಿ? ಕಾಂಗ್ರೆಸ್ದವ್ರು? ನಿಮ್ಗೆ ಗೃಹಲಕ್ಷ್ಮಿ ಇದು ಎಲ್ಲ ಚಲೋ ಕರೆಕ್ಟಾಗಿ ಬರ್ತೈತ್ರಿ? ಚಲೋ ಕರೆಕ್ಟ್ ಬರ್ತೈತಿ. ಮತ್ತ ಕರೆಂಟ್ ಫ್ರೀ ಇದೇನಾ? ಕರೆಂಟ್ ಫ್ರೀ ಬಂದೈತಿ. ಮತ್ತು ದುಡ್ಡು ಹಾಕಾಕತ್ತಾರ. ಪ್ರತಿ ತಿಂಗಳು ಬರ್ತೈತ್ರಿ? ಬಂದಿರ್ಬೇಕ್ರಿ. ನಾವಂತೂ ನೋಡಿಲ್ಲ, ಹೋಗಿ ಬಂದಿರ್ಬೇಕು. ಮತ್ತೀಗ ಸೊ ದೇಶದ ಇದು ನೋಡಿದ್ರ ನಿಮ್ ಮೋದಿ ಬರ್ಬೇಕೋ ಏನ್ ಮತ್ ಯಾರ ರಾಹುಲ್ ಗಾಂಧಿ ಬರ್ಬೇಕು? ಮೋದಿ ಬಂದ್ರ ಚಲೋ ಅನಿಸ್ತತ್ರಿ. ಒಟ್ಟ ಏನಾಕತೆ ಗೊತ್ತಿಲ್ಲ. ಮತ್ತ ಎಲ್ಲರೂ ಇರ್ಬೇಕಲ್ಲ. ಓಟ್ ಯಾರಿಗೆ ಹಾಕ್ತೀರಿ? ನಾವ್ ಯಾವಾಗಿದ್ರು ಬಿಜೆಪಿ ಯಾರು ನೋಡ್ರಿ. ನೀವು ಬೇರಿ ಬಿಡ್ರಿ. ಒಟ್ಟ ನಾವ್ ಯಾವಾಗಿದ್ರು ಬಿಜೆಪಿಗೆ ಹಾಕೋರ್. ನಾವ್ ಯಾವಾಗಿದ್ರು
ಸೊ ಇಷ್ಟೊತ್ತು ನೋಡಿದ್ರಿ ಧಾರವಾಡ ಲೋಕಸಭಾ ಜಿಲ್ಲೆ ಜನರ ಅಭಿಪ್ರಾಯ. ಒಬ್ಬೊಬ್ರು ರಾಮ ಮಂದಿರ ಅಂದ್ರೆ ಒಬ್ಬೊಬ್ರು ಗ್ಯಾರಂಟಿ ಸ್ಕೀಮ್ ಅಂತಾರ, ಒಬ್ಬೊಬ್ರು BJP ಅಂದ್ರೆ ಕಾಂಗ್ರೆಸ್ ಅಂತಾರ, ಒಬ್ಬೊಬ್ರು ಮೋದಿ ಅಂತಾರ, ರಾಹುಲ್ ಗಾಂಧಿ ಅಂತಾರ. ಸೊ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಎಂಡ್ ಮಾಡಾತೀನಿ. ನೆಕ್ಸ್ಟ್ ಬೇರೆ ಕ್ಷೇತ್ರಕ್ಕೆ ಹೋಗಿ ಮತ್ತೆ ನಾನು ನಿಮಗೆ ಜನರ ಅಭಿಪ್ರಾಯನ ತಿಳಿಸ್ತೀನಂತ. ನನ್ನ ಜೊತೆ ಹಿಂಗೆ ಇರ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.